അരികത്താൽ ശ്രുതി ചേരും മൃദുഗീതം. Should the arrest warrant right now? ನಿಮ್ಮ ಮಗ 24 hours ಕೆಳಗೆ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ನಮ್ಮದು ಯಾವುದೇ ಟ್ರೀಟ್ಮೆಂಟಿಗೆ ಅವನಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಈಗ ಅವ್ನು ಬದುಕಿದ್ದಾನಂದರೆ ಅದು ವೆಂಟಿಲೇಷನ್ ಕಾರಣದಿಂದ. ಇವನನ್ನು ನಾವು ಹೀಗೆ ಬೇಕಾದ್ರೆ 6 ತಿಂಗಳು ಬೇಕಾದ್ರೆ ಇಟ್ಕೋಬೋದು ವೆಂಟಿಲೇಷನಲ್ಲಿ. ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ, ಈಗ ಹಾಸ್ಪಿಟ್ಲ್ ಖರ್ಚು ಈಗಾಗಲೇ 80,000 ಆಗಿದೆ. ನಿಮಗೆ ಕಟ್ಟೋಕ್ಕಾಗೋದಾದರೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ನಿಮ್ಮ ಡಿಸಿಷನ್. ನೋಡಿ ಸರ್, ನಂಗೆ ಮನೆಗೆ ದುಡ್ದು ತಂದು ಹಾಕೋ ನನ್ನ ಮಗ ಒಬ್ಬನೇ. ಈಗಾಗಲೇ ಹಾಸ್ಪಿಟಲ್ ಬಿಲ್ 80,000 ಆಗಿದೆ. ಅದನ್ನು ಕಟ್ಟೋ ಶಕ್ತಿ ನನ್ನ ಕೈಯಲ್ಲಿಲ್ಲ. ನೀವು ಹೇಳ್ದಂಗೆ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಸರ್. ಸರ್, ಇವರಿಗೆ ಆಪ್ಷನ್ಸ್ ಹೇಳೋಣ ಸರ್. ಮೇಡಮ್, ಈಗ ನಾವು ಹೇಳೋದೇನಂತ ಹೇಳಿದರೆ, ನೀವು 80,000 ಕಟ್ಟೋದು ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ, ನಿಮ್ಮ ಮಗ ಒಬ್ಬನೇ ದುಡಿಯೋದು ಅಂತ ಹೇಳ್ತೀರಾ. ಈಗ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ, ನಿಮ್ಮ ಮಗನ ಆರ್ಗನ್ ತುಂಬ ಚೆನ್ನಾಗಿದೆ, ಎಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಅವನಿಗೆ ತುಂಬ ಏಜು ನೀವೀಗ ಬೇಕಂತ ಹೇಳಿದರೆ ಅವರಿಗೆ ನಾವು ಆರ್ಗನ್ಸ್ ಡೊನೇಟ್ ಮಾಡ್ಬೋದು. ನೀವು ಡೊನೇಟ್ ಮಾಡಿದ್ರೆ ಅವ್ರು ನಿಮ್ಮ ಫೀಸ್ನ ಕಟ್ಲಿಕ್ಕೆ ರೆಡಿ ಇದ್ದಾರೆ. ಈಗ ನೀವು ಏನು ಯೋಚನೆ ಮಾಡ್ತೀರಾ ಅದನ್ನೇ ನಾವು ಮಾಡ್ತೀವಿ. ನೀವು ಹೇಳಿದಾಗೆ ಯಾರಿಗಾರು ಉಪಯೋಗ ಆಗುತ್ತೆ ಅಂದರೆ ನಿಮ್ಮ ಮಗನ ಅಂಗಗಳನ್ನು ಅವ್ರಿಗೆ ದಾನ ಮಾಡಿಬಿಡಿ ಸರ್. ಓಕೆ, ಇಲ್ಲೊಂದು ಫಾರ್ಮ್ ಇದೆ, ಇದಕ್ಕೆ ನೀವು ಸೈನ್ ಹಾಕಬೇಕಾಗುತ್ತೆ. ಮೇಡಮ್, ಒಂದು ನಿಮಿಷ. ಡಾಕ್ಟರ್ ನಬೀನ್, ಡಾಕ್ಟರ್ ಪ್ರಕಾಶ್ ಅವರ್ ಅಂಡರ್ ಅರೆಸ್ಟ್. ಸರ್, ಆರ್ಗಾನ್ ಡೊನೇಷನ್ ಸ್ಕ್ಯಾಮ್ದು ರಿಪೋರ್ಟ್ ಇದೆ ಸರ್. ಆರ್ಗಾನ್ ಡೊನೇಷನ್ ಹೆಸರಲ್ಲಿ ದೊಡ್ಡ ಸ್ಕ್ಯಾಮೇ ನಡೀತಿದೆ. ಬಂದಿರೋ ಪೇಷಂಟ್ಸ್ ಅವಶ್ಯಕತೆನೇ ಇಲ್ಲ ಅಂದರು ಅವ್ರು ಬ್ಲಡ್ ಟೆಸ್ಟ್ ಮಾಡಿಸ್ತಿದ್ದಾರೆ, ಮತ್ತು ಅವ್ರ ಬ್ಲಡ್ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ, ಮತ್ತು ಅವ್ರಿಗೆ ಇಂಟೆನ್ಷನಲ್ಲಿ ಆಕ್ಸಿಡೆಂಟ್ ಮಾಡಿಸಿ ಆಕ್ಸಿಡೆಂಟ್ ತುಂಬ ಸಿವಿಯರ್ ಆಗಿಲ್ಲ ಅಂದರೂ ಕೂಡ ಅವ್ರು ಬ್ರೈನ್ ಡೆಡ್ ಆಗಿದೆ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಇದರಿಂದ ಎಷ್ಟೋ ಅಮಾಯಕರ ಜೀವ ಹೋಗ್ತಿದೆ ಸರ್. ಇದನ್ನು ದೊಡ್ಡ ದಂಧನೆ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಅಂತ ಕಂಡುಹಿಡಿದು ನಿಮಗೆ ಫೋಟೋ ಶೇರ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ನೋಡಿ ಸರ್. ಸರ್, ಯು ಶುಡ್ ಅರೆಸ್ಟ್ ವಾರೆಂಟ್ ರೈಟ್ ನೌ. There's a big scam going throughout the India. Organs that to be transplanted to the needy people are being illegally exported to international market for good amount of money. Two doctors have been found accused and are arrested by the special investigating team of police department. They've reported that these doctors have been illegally transporting the collected organs to the foreign countries.